ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಶೇಷವಾದ ತರಗತಿ ನಿರುದ್ಯೋಗದ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾವೆ. ಈ ಒಂದು ತರಗತಿಯೊಳಗೆ ನಿರುದ್ಯೋಗದ ವಿಧಗಳ ಬಗ್ಗೆನೂ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಉದ್ಯೋಗ ಅಂದರೆ ಅನ್ನೋದ್ರ ಬಗ್ಗೆ ತಿಳ್ಕೊತಾವೆ. ಉದ್ಯೋಗ ಗೊತ್ತಿದ್ರೆ ಆಮೇಲೆ ನಿರುದ್ಯೋಗ ಗೊತ್ತಾಗೈತಿ. ಉದ್ಯೋಗನ ಗೊತ್ತಿಲ್ಲ ನಿರುದ್ಯೋಗ ಹೆಂಗೆ ಗೊತ್ತಾಗೈತಿ? ಹಾಗೆ ಮೊದಲು ಉದ್ಯೋಗ ಅಂದರೆ ಅನ್ನೋದು ತಿಳ್ಕೊಬೇಕು. ಉದ್ಯೋಗ ಅಂದರೆ ಏನಪ್ಪ ಅಂದ್ರೆ ಜನರು ತಮ್ಮ ಜೀವನ ನಿರ್ವಹಣೆಗಾಗಿ ಕ್ರಮಬದ್ಧ ಆದಾಯ ಗಳಿಸೋದಕ್ಕಾಗಿ ವಿವಿಧ ಉತ್ಪಾದಕ ಚಟುವಟಿಕೆಗಳ ನಿರತವಾಗಿರುವಂಥ ಸನ್ನಿವೇಶವನ್ನು ಎಂತ ಕರಿತಪ್ಪ ಅಂದ್ರೆ ಉದ್ಯೋಗ ಅಂತ ಕರಿತಾರೆ. ಇಷ್ಟ ಸಿಂಪಲ್ ಏನಪ್ಪ, ಜನರು ತಮ್ಮ ಜೀವನ ನಿರ್ವಹಣೆಗಾಗಿ ಮತ್ತು ಕ್ರಮಬದ್ಧ ಆದಾಯ ಗಳಿಸುವುದಕ್ಕಾಗಿ ವಿವಿಧ ಒಂದು ಉತ್ಪಾದನಾ ಚಟುವಟಿಕೆಗಳಲ್ಲಿ ಏನದು ನಿರತರಾಗಿರುವಂಥ ಸನ್ನಿವೇಶವನ್ನು ಏನಂತ ಕರಿತಾರಪ್ಪ ಅಂದ್ರೆ ಉದ್ಯೋಗ. ಅಂದ್ರೆ ತಮ್ಮ ಒಂದು ಜೀವನವನ್ನು ನಡೆಸೋಕ್ಕಾಗಿ ತಮ್ಮ ಒಂದು ತಮ್ಮದೇ ಆದಂಥ ಒಂದು ಆದಾಯ ಗಳಿಸೋಕ್ಕಾಗಿ ಯಾವುದಾದರೂ ಒಂದು ಚಟುವಟಿಕೆಗಳಲ್ಲಿ ನಿರತರಾಗಿರುವಂಥ ಸನ್ನಿವೇಶವನ್ನು ಉದ್ಯೋಗ ಅಂತಂದು ಕರಿತಾ ಹೋಗ್ತೀವಿ. ಇಷ್ಟ. ನಿರುದ್ಯೋಗ ಅಂದರೆ ಏನಪ್ಪ ಅಂದ್ರೆ ಉದ್ಯೋಗದ ಆಪೋಸಿಟ್ ಪದ ಇದು ನಿರುದ್ಯೋಗ. ನಿರುದ್ಯೋಗ ಅಂದ್ರೆ ಯಾವುದೇ ಒಬ್ಬ ಶ್ರಮಿಕನು ಪ್ರಸ್ತುತ ಮಾರುಕಟ್ಟೆ ದರದಲ್ಲಿ ಕೆಲಸ ಮಾಡಲು ಇಚ್ಛಿಸಿದ್ದು ಆದರೆ ಕೆಲಸ ಪಡೆಯಲಾಗದಿದ್ದರೆ ಅವನನ್ನು ನಿರುದ್ಯೋಗಿ ಅಂತಂದು ಕರಿತಾರೆ. ಅಂದರೆ ಯಾವುದೇ ಒಬ್ಬ ಶ್ರಮಿಕನು ಪ್ರಸ್ತುತ ಮಾರುಕಟ್ಟೆಯ ದರದಲ್ಲಿ ಕೆಲಸ ಮಾಡಲು ಇಚ್ಛಿಸಿದ್ದು ಆದರೆ ಅವನಿಗೆ ಕೆಲಸ ಪಡೆಯಲಾಗದಿದ್ದರೆ ಅಂಥವನನ್ನು ಏನಂತ ಕರಿತಪ್ಪ ಅಂದ್ರೆ ನಿರುದ್ಯೋಗಿ ಅಂತಂದು ಕರಿತವೆ. ಅಂದರೆ ಈ ಒಬ್ಬ ವ್ಯಕ್ತಿ ಇರ್ತಾನೆ, ಯಾರೋ ಒಬ್ಬ ಡಿಪ್ಲೊಮಾ ಮಾಡ್ದಾನೆ ಇರ್ತಾನೆ, ಡಿಪ್ಲೊಮಾ ಸಿವಿಲ್ ಮಾಡಿ ಬಂದಿರ್ತಾನೆ. ಅವನು ಮಾರುಕಟ್ಟೆ ದರದಲ್ಲಿ ಕೆಲಸ ಮಾಡೋಕ್ಕೆ ರೆಡಿ ಇರ್ತಾನೆ, ಆದರೆ ಅವನಿಗೆ ಯಾರು ಕೆಲಸ ಕೊಡೋಂಗಿಲ್ಲ, ಕೆಲಸ ಪಡ್ಕೊಳೋದಾಗಲಿಲ್ಲ. ಹಾಗೆ ಅವನಿನ್ನು ಏನಂತ ಕರಿತೇವೆ? ನಿರುದ್ಯೋಗ ವ್ಯಕ್ತಿ ಅಂತಂದು ಕರಿತೇವೆ. ಅಂದ್ರೆ ಯಾವುದೇ ಒಬ್ಬ ಶ್ರಮಿಕನು ಮಾರುಕಟ್ಟೆಯ ದರದಲ್ಲಿ ಕೆಲಸ ಮಾಡೋಕ್ಕೆ ಇಚ್ಛಿಸಿದ್ದು ಕೆಲಸ ಪಡೆಯಲು ವಿಫಲನಾದರೆ ಪಡೆಯಲಾಗದಿದ್ದರೆ ಅವನನ್ನು ಏನಂತ ಕರಿತಪ್ಪ ನಿರುದ್ಯೋಗಿ ಅಂತಂದು ಕರಿತಾ ಹೋಗ್ತೀವಿ. ಈ ಒಂದು ನಿರುದ್ಯೋಗಿಗಳ ಸಂಖ್ಯೆ ಭಾರತದಲ್ಲಿ ದಿನ ದಿನ ಹೆಚ್ಚುತ್ತಾ ಹೋಗ್ತೈತಿ. ಅವರಲ್ಲಿ ವಿದ್ಯಾವಂತರು ಕೂಡ ಆಧಾರ, ಕೌಶಲ್ಯ ಹೊಂದಿದವರು ಆಧಾರ, ಗ್ರಾಮೀಣ ಮತ್ತು ನಗರದ ಜನರು ಸೇರ್ತಾ ಹೋಗ್ತಾರೆ. 1951ರಲ್ಲಿ ಒಟ್ಟು ನಿರುದ್ಯೋಗಿಗಳ ಸಂಖ್ಯೆ ಸುಮಾರು 5 ಮಿಲಿಯನ್ ಎಷ್ಟಿತ್ತು. ಯಾವಾಗ ಪ್ರಾರಂಭದಲ್ಲಿ 1951ರಾಗ ನಿರುದ್ಯೋಗಿಗಳ ಸಂಖ್ಯೆ ಎಷ್ಟಿತ್ತಪ್ಪ ಅಂದ್ರೆ 5 ಮಿಲಿಯನ್ ಇತ್ತು. 2009 ಮತ್ತು 10ರೊಳಗೆ 468.8 ಮಿಲಿಯನ್ನಷ್ಟು ಶ್ರಮಶಕ್ತಿ ಇತ್ತು. ಅದರಲ್ಲಿ 9.8 ಮಿಲಿಯನ್ಗಳಷ್ಟು ನಿರುದ್ಯೋಗಿಗಳಾಗಿದ್ದಾರೆ. ಅಂದ್ರೆ 2009-10 ಒಂದು ಸಾಲಿನೊಳಗೆ ದೇಶದಲ್ಲಿ 468.8 ಮಿಲಿಯನ್ನಷ್ಟು ಶ್ರಮಶಕ್ತಿ ಇತ್ತು. ಅಂದರೆ ಯುವಕರ ಸಂಖ್ಯೆ ಇತ್ತು, ಕೆಲಸ ಮಾಡೋವರ ಒಂದು ಜನಸಂಖ್ಯೆ ಇತ್ತು. ಆದರೆ ಅದರೊಳಗೆ 9.8 ಮಿಲಿಯನ್ಗಳಷ್ಟು ಅಂದರೆ 2% ನಿರುದ್ಯೋಗಿಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್ ಅವರು ವರ್ಗೀಕರಣವನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಏನಂತ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಘಟನೆಯ ಏನು ಮಾಡ್ತಾ ಹೋಗ್ತೈತಪ್ಪ ಅಂದರೆ ನಿರುದ್ಯೋಗವನ್ನು ಅಳೆಯುವುದಕ್ಕಾಗಿ 3 ಪರಿಕಲ್ಪನೆಗಳನ್ನು ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ. ನಿರುದ್ಯೋಗ ಅಂದರೆ ಹೆಂಗಿರ್ಬೇಕು ಅದಕ್ಕೂ ಒಂದು ಸರ್ವೆನೂ ಮಾಡ್ತಾರೆ. ಅಂದರೆ ನಿರುದ್ಯೋಗದ ಒಂದು ಯಾವ ರೀತಿ ಸರ್ವೆಯನ್ನು ಮಾಡ್ತಾ ಹೋಗ್ತಾರೆ, ಯಾವುದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್ ಇದು 3 ಪರಿಕಲ್ಪನೆಗಳನ್ನು ಏನು ಮಾಡ್ತಾ ಹೋಗ್ತೈತಿ, ಅಭಿವೃದ್ಧಿ ಪಡಿಸ್ತಾ ಹೋಗ್ತೈತಿ. ಅದ್ರಾಗ ಯಾವ್ಯಾವಪ್ಪ ಅಂದ್ರೆ ಒಂದನೇದು ಸಾಮಾನ್ಯ ಸ್ಥಿತಿ, ಎರಡನೇದು ವಾರದ ಸ್ಥಿತಿ, ಮೂರನೇದು ದೈನಂದಿನ ಸ್ಥಿತಿಯ ಪರಿಕಲ್ಪನೆ. ಈ 3 ರೀತಿಯ ಒಂದು ಪರಿಕಲ್ಪನೆಯ ಮೂಲಕ ಏನು ಮಾಡ್ತಾಯಿದ್ರೆ ನಿರುದ್ಯೋಗವನ್ನು ಅಳಿತಾ ಹೋಗ್ತೈತಿ. ಒಂದನೇದು ನೋಡ್ತಾ ಹೋಗೋಣ. ಸಾಮಾನ್ಯ ಸ್ಥಿತಿ ಅಂದ್ರೆ ಒಬ್ಬ ಶ್ರಮಿಕನು ಒಂದು ವರ್ಷದಲ್ಲಿ ಕನಿಷ್ಠ 183 ದಿನಗಳಷ್ಟು ಉದ್ಯೋಗವನ್ನು ಪಡೆಯಲಾಗದಿದ್ದರೆ ಅವನನ್ನು ಎಂತ ಕರಿತಪ್ಪ ಅಂದ್ರೆ ಸಾಮಾನ್ಯ ಸ್ಥಿತಿಯ ನಿರುದ್ಯೋಗಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಒಬ್ಬ ಶ್ರಮಿಕನು ಒಂದು ವರ್ಷದೊಳಗೆ 183 ದಿನಗಳಷ್ಟು ಉದ್ಯೋಗವನ್ನು ಪಡೆಯಲಾಗದಿತ್ತಪ್ಪ ಅಂದ್ರೆ ಅಂಥ ವ್ಯಕ್ತಿನ ಏನಂತ ಕರಿತಪ್ಪ ಅಂದ್ರೆ ಸಾಮಾನ್ಯ ಸ್ಥಿತಿಯ ನಿರುದ್ಯೋಗಿ ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಈ ಶ್ರಮಿಕರು ವರ್ಷದ ಹೆಚ್ಚಿನ ಭಾಗ ನಿರುದ್ಯೋಗಿಗಳಾಗಿಯೇ ಉಳಿತಾ ಹೋಗ್ತಾರೆ.
ಈ ಒಂದು ಸಾಮಾನ್ಯ ಸ್ಥಿತಿಯ ನಿರುದ್ಯೋಗಿಗಳು ವರ್ಷದ ಹೆಚ್ಚಿನ ಭಾಗ ನಿರುದ್ಯೋಗಿಗಳಾಗಿ ಉಳಿತಾ ಹೋಗ್ತಾರೆ. ಇದು ಕಾಯಂ ಉದ್ಯೋಗವನ್ನು ಹುಡುಕುತ್ತಿರುವಂಥ ವಿದ್ಯಾವಂತ ಜನರಿಗೆ ಅನ್ವಯಿಸುತ್ತದೆ. ಅಂದರೆ ನಮ್ಮಂಥರಿಗೆ ಹೇಳ್ತಾ ಹೋಗ್ತಾರೆ. ಅಂದರೆ ಕಾಯಂ ಉದ್ಯೋಗವನ್ನು ಹುಡುಕುತ್ತಿರುವಂಥ ವಿದ್ಯಾವಂತ ಜನರಿಗೆ ಏನಾಗ್ತೈತಿ ಅಪ್ಲೈ ಆಕೈತೆ ಅಂತ ಹೇಳ್ತಾರೆ. ಅವರು ದಿನಕೂಲಿ ಕೆಲಸವನ್ನು ಒಪ್ಪಿಕೊಳ್ಳೋದಿಲ್ಲ. ಹೌದು, ಈ ಪರಿಕಲ್ಪನೆಯನ್ನು ಮುಕ್ತ ನಿರುದ್ಯೋಗ ಮತ್ತು ದೀರ್ಘಕಾಲದ ನಿರುದ್ಯೋಗವನ್ನು ಅಳೆಯಲು ಬಳಸ್ತಾ ಹೋಗ್ತಾರೆ. ಇದು ಯಾರಿಗೆ ಅನ್ವಯ ಆಕೈತಿ? ವಿದ್ಯಾವಂತರಿಗೆ ಅನ್ವಯ ಆಕೈತಿ. ಅಂದ್ರೆ ಈ ಓದುತ್ತಿರ್ಬೋದು, ವಿಡಿಯೋ ನೋಡುತ್ತಿರ್ಬೋದು, ಮಾಡುತ್ತಿರ್ಬೋದು. ಇದು ಸಾಮಾನ್ಯ ಸ್ಥಿತಿ. ಎರಡನೇದು ನೋಡ್ತಾ ಹೋಗೋಣ, ವಾರದ ಸ್ಥಿತಿ. ಶ್ರಮಿಕನೊಬ್ಬನು ಸಮೀಕ್ಷಾ ವಾರದ ಅವಧಿಯಲ್ಲಿ ಕನಿಷ್ಠ 1 ಗಂಟೆಯಷ್ಟಾದರೂ ಉದ್ಯೋಗ ಪಡೆಯಲಾಗದಿದ್ದರೆ ಅವನನ್ನು ವಾರದ ಸ್ಥಿತಿಯ ನಿರುದ್ಯೋಗಿ ಎಂದು ಪರಿಗಣನೆ ಮಾಡ್ತಾ ಹೋಗ್ತಾರೆ. ಅಂದರೆ ಏನಪ್ಪ ಅಂದ್ರೆ, ಶ್ರಮಿಕನೊಬ್ಬನು ಸಮೀಕ್ಷಾ ವಾರದ ಅವಧಿಯೊಳಗೆ ಏನು ಮಾಡ್ತಾ ಹೋಗ್ತಾನೆ, ಕನಿಷ್ಠ 1 ಗಂಟೆ ಆದರೂ ಉದ್ಯೋಗ ಪಡೆಯಲಾಗದಿತ್ತಪ್ಪ ಅಂದ್ರೆ ಅವನನ್ನು ವಾರದ ಸ್ಥಿತಿಯ ನಿರುದ್ಯೋಗಿ ಅಂತಂದು ಕರಿತಾ ಹೋಗ್ತಾರೆ. ಇದು ಋತುಮಾನ ನಿರುದ್ಯೋಗದ ಮಾಪನ ಆಗ್ತಾ ಹೋಗ್ತೈತಿ. ಇಲ್ಲೊಂದು ಇಂಪಾರ್ಟೆಂಟ್ ಮಾಹಿತಿ ಐತಿ. ಏನಪ್ಪ ಅಂದ್ರೆ, ಶ್ರಮಶಕ್ತಿಯನ್ನು ಯಾವ ರೀತಿ ನಿರುದ್ಯೋಗಿಯನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾನೆ ಅಂತ ನೋಡೋದಾದ್ರೆ, ನಿರುದ್ಯೋಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ ಅಂದ್ರೆ, ಒಟ್ಟು ಶ್ರಮಶಕ್ತಿ ಇರ್ತೈತಿ, ಅದರ ಮೈನಸ್ ಮಾಡ್ತಾನೆ ಅಂತ ಕಾರ್ಯನಿರತ ಶ್ರಮ ಅಂದ್ರೆ ಕೆಲಸ ಮಾಡೋರು. ಈ ಒಟ್ಟು ಶ್ರಮಶಕ್ತಿಯೊಳಗೆ ಕೆಲಸ ಮಾಡೋರನ್ನು ಕಾಡಿದಪ್ಪ ನಿರುದ್ಯೋಗಿಗಳು ಸಿಗ್ತಾ ಹೋಗ್ತಾರೆ. ಇಷ್ಟ ಕಾನ್ಸೆಪ್ಟ್. ಸಾಮಾನ್ಯ ಸ್ಥಿತಿ ತಿಳ್ಕೊಂಡ್ವಿ, ವಾರದ ಸ್ಥಿತಿ ತಿಳ್ಕೊಂಡ್ವಿ. ಇಲ್ಲಿ 1 ಗಂಟೆನೂ ಉದ್ಯೋಗ ಪಡೆಯೋನು ವಾರದ ಸ್ಥಿತಿ ಅಂತ ಅರ್ಥ ಆಯ್ತು. ಮೂರನೇದು ದೈನಂದಿನ ಸ್ಥಿತಿ. ಅಂದರೆ ವ್ಯಕ್ತಿಯೊಬ್ಬನು ಒಂದು ದಿನದಲ್ಲಿ ಕನಿಷ್ಠ 1 ಗಂಟೆಯಷ್ಟು ಉದ್ಯೋಗವನ್ನು ಪಡೆಯಲಾಗದಿದ್ದರೆ ಅವನನ್ನು ದೈನಂದಿನ ಸ್ಥಿತಿಯ ನಿರುದ್ಯೋಗಿ ಅಂತಂದು ಕರಿತಾ ಹೋಗ್ತೀವಿ. ಅಂದರೆ ವ್ಯಕ್ತಿಯೊಬ್ಬನು ಒಂದು ದಿನದಲ್ಲಿ ಕನಿಷ್ಠ 1 ಗಂಟೆಯಷ್ಟು ಉದ್ಯೋಗವನ್ನು ಪಡೆಯಲಾಗದಿದ್ದರೆ ಅವನನ್ನು ಏನಂತ ಕರಿತೇವೆ? ದೈನಂದಿನ ಸ್ಥಿತಿ ಅಂತಂದು ಕರಿತಾ ಹೋಗ್ತೀವಿ. ಅವನು 1 ಗಂಟೆ ಮೇಲ್ಪಟ್ಟು ಮತ್ತು 4 ಗಂಟೆಗಳವರೆಗೆ ಕೆಲಸ ಮಾಡಿದರೆ ಅವನನ್ನು ಅರೆ ನಿರುದ್ಯೋಗಿ ಅಂತ ಹೇಳ್ತಾವೆ. ಅಂದರೆ 1 ಗಂಟೆ ಇದ್ದಾಳೆ 4 ಗಂಟೆವರೆಗೆ ಮಟ್ಟ ಕೆಲಸ ಮಾಡಿದಪ್ಪ ಅಂದ್ರೆ ಅವನನ್ನು ಏನಂತ ಕರಿತಪ್ಪ ಅಂದ್ರೆ ಅರೆ ಉದ್ಯೋಗಿ ಅಥವಾ ಅರ್ಧ ದಿನದ ಉದ್ಯೋಗಿ ಅಂತ ಕರಿತಾ ಹೋಗ್ತಾನೆ. ಅವನು ದಿನಗಳಲ್ಲಿ 4 ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡಿದಪ್ಪ ಅಂದ್ರೆ ಅವನನ್ನು 1 ದಿನದ ಉದ್ಯೋಗಿ ಅಂತಂದು ಕರಿತಾ ಹೋಗ್ತಾರೆ. ಇದು ಮಾನವ ದಿನದ ಉದ್ಯೋಗವೆಂತಲೂ ಕರಿತಾ ಹೋಗ್ತಾರೆ. ಇದು ದಿನಕೂಲಿ ನಿರುದ್ಯೋಗವನ್ನು ಅಳೆಯಲು ಸಹಾಯಕ ಆಗ್ತೈತಿ. ದೈನಂದಿನ ಸ್ಥಿತಿಯು ದಿನಕೂಲಿ ನಿರುದ್ಯೋಗವನ್ನು ಅಳೆಯಕ್ಕೆ ಸಹಾಯ ಆಗ್ತೈತಿ. ವಾರದ ಸ್ಥಿತಿಯು ಋತುಮಾನ ನಿರುದ್ಯೋಗದ ಒಂದು ಅಳೆಯಕ್ಕೆ ಸಹಾಯಕ ಹೋಗ್ತೈತಿ. ಸಾಮಾನ್ಯ ಸ್ಥಿತಿಯು ಮುಕ್ತ ನಿರುದ್ಯೋಗ ಮತ್ತು ದೀರ್ಘಕಾಲಿಕ ನಿರುದ್ಯೋಗವನ್ನು ಅಳೆಯಲಿಕ್ಕೆ ಸಹಾಯಕ ಆಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಈ ಸರ್ವೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಅವರು ವರ್ಗೀಕರಣ ಮಾಡಿರೋದು. ಸಾಮಾನ್ಯ ಸ್ಥಿತಿಯೊಳಗೆ ಏನಪ್ಪ ಅಂದ್ರೆ ಒಂದು ವರ್ಷದೊಳಗೆ 183 ದಿನ ಕೆಲಸ ಸಿಗಲಿಲ್ಲ ಅಂದ್ರೆ ಅವ್ನು ಸಾಮಾನ್ಯ ಸ್ಥಿತಿ ನಿರುದ್ಯೋಗಿ. ವಾರದ ಸ್ಥಿತಿ ಅಂದರೆ ಸಮೀಕ್ಷಾ ವಾರದ ಅವಧಿಯಲ್ಲಿ 1 ಗಂಟೆಯಷ್ಟಾದರೂ ಉದ್ಯೋಗ ಪಡೆಯಲಿಲ್ಲ ಅಂದ್ರೆ ವಾರದ ಸ್ಥಿತಿ. ದೈನಂದಿನ ಸ್ಥಿತಿ, ಒಂದು ದಿನದಲ್ಲಿ ಕನಿಷ್ಠ 1 ಗಂಟೆ ಆದರೂ ಉದ್ಯೋಗವನ್ನು ಪಡೆಯಲಿಲ್ಲ ಅಂದರೆ ಅವನನ್ನು ದೈನಂದಿನ ಸ್ಥಿತಿಯ ನಿರುದ್ಯೋಗಿ ಅಂತಂದು ಕರಿತಾ ಹೋಗ್ತಾರೆ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ, ಯುವ ನಿರುದ್ಯೋಗ ಅಂದರೆ ನಮಗೆ ಬಂದದ್ದು. ಅಂದರೆ ನಾವು ದುಡಿಯುವಂಥ ವ್ಯಕ್ತಿಗಳು ಆದರೆ ಕೆಲಸ ಸಿಗಂಗಿಲ್ಲ. ಅಂದರೆ ಯುವ ನಿರುದ್ಯೋಗಿ ಅಂದರೆ ಏನಪ್ಪ ಅಂದ್ರೆ 15ರಿಂದ 30 ವರ್ಷಗಳ ವಯೋಗುಂಪಿನ ಜನರಲ್ಲಿರುವಂಥ ನಿರುದ್ಯೋಗವನ್ನು ಯುವ ನಿರುದ್ಯೋಗ ಅಂತಂದು ಕರಿತಾ ಹೋಗ್ತೀವಿ. ಯಾವ್ರನ್ನ 15 ವರ್ಷದಿಂದ 30 ವರ್ಷ ವಯೋಮಾನ 15ರಿಂದ 30 ವರ್ಷಗಳ ವಯೋಗುಂಪಿನ ಜನರಲ್ಲಿರುವಂಥ ನಿರುದ್ಯೋಗವನ್ನು ಏನಂತ ಕರಿತಾವಪ್ಪ ಅಂದ್ರೆ ಯುವ ನಿರುದ್ಯೋಗ ಅಂತಂದು ಕರಿತಾ ಹೋಗ್ತೀವಿ. ಯಾಕಂದ್ರೆ 24-23 ವರ್ಷಗಳ ಕಾಲ ಬರೀ ನಾವು ಏನು ಮಾಡ್ತೀವಿ, ಓದೋದ ಮಾಡ್ತೀವಿ. 25-26 ವರ್ಷಗಳು ಏನು ಮಾಡ್ತೀವಿ, ಯಾವ ಎಕ್ಸಾಮ್ ಕರಿತಾರಂತ ನೋಡ್ತಾವೆ. 1 ವರ್ಷ ಓದ್ತಾವೆ, ಏನಾಗ್ತೈತಿ ಆಗಂಗಿಲ್ಲ. 1 ಎಕ್ಸಾಮ್ ಆಗಂಗಿಲ್ಲ. 28 ಹಿಂಗಾಗಿ 30 ವರ್ಷ ಮಟ್ಟ ಏನಕ್ಕ ನಾವು ನಿರುದ್ಯೋಗಿಗಳನ್ನು ಆಗ್ತಾ ಹೋಗ್ತೀವಿ. ಹಾಗಾಗಿ ನಮ್ಮನ್ನು ಏನಂತ ಕರಿತಾರೆ, ಯುವ ನಿರುದ್ಯೋಗಿ ಅಂತಂದು ಕರಿತಾ ಹೋಗ್ತೀವಿ. ಇದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕಂಡು ಬರ್ತಾ ಹೋಗ್ತಿತ್ತು. ಹೌದು, ಗ್ರಾಮೀಣದಲ್ಲಿ ಕಾಣ್ತಾ ಹೋಗ್ತಿದ್ದೆ, ನಗರ ಪ್ರದೇಶಗಳಿಗೆ ಕಾಣ್ತಾ ಹೋಗ್ತಿದ್ದೆ. ಹೆಚ್ಚಾಗಿ ಬಿಳಿ ಶ್ವೇತ ವಸ್ತ್ರ ಉದ್ಯೋಗಕ್ಕಾಗಿ ಕಾಯುತ್ತಿರುವ ವಿದ್ಯಾವಂತರಲ್ಲಿ ಕಂಡು ಬರ್ತಾ ಹೋಗ್ತೈತಿ. ಅಂದ್ರೆ
ಈ ಒಂದು ಯುವ ನಿರುದ್ಯೋಗಿ ಎಲ್ಲಿ ಯಾವ ಉದ್ದೇಶಕ್ಕಾಗಿ ಕಂಡು ಬರ್ತೈತಪ್ಪ ಅಂದ್ರೆ ದೈಹಿಕ ಶ್ರಮವಲ್ಲದ ಉದ್ಯೋಗ, ವೈಟ್ ಕಾಲರ್ ಜಾಬ್ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ದೈಹಿಕ ಶ್ರಮವಿಲ್ಲದ ಉದ್ಯೋಗ ಅಂತ ಹೇಳ್ತಾಗ್ತಿ. ಅಂದ್ರೆ ಇದು ಕೂಡ ವಿದ್ಯಾವಂತರಲ್ಲಿ ಕಂಡು ಬರ್ತಾ ಹೋಗ್ತೈತಿ. ಯುವ ನಿರುದ್ಯೋಗ ಯಾರಲ್ಲಿ ಕಂಡು ಬರ್ತಾ ಹೋಗ್ತೈತಿ? ವಿದ್ಯಾವಂತರಲ್ಲಿ. ಯಾಕಪ್ಪ ಅಂದ್ರೆ ಅವರು ದೈಹಿಕ ಶ್ರಮವಲ್ಲದ ಉದ್ಯೋಗವನ್ನು ಅರಸ್ತಿರ್ತಾರೆ. ಹಾಗಾಗಿ ಈ ಒಂದು ಯುವ ನಿರುದ್ಯೋಗ ಕಂಡು ಬರ್ತಾ ಹೋಗ್ತೈತಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ನಿರುದ್ಯೋಗದೊಳಗೆ ಮತ್ತೆ ವಿಧಗಳು ಮಾಡ್ತಾ ಹೋಗ್ತಾರೆ. ಭಾರತದಲ್ಲಿ ನಿರುದ್ಯೋಗ, ಗ್ರಾಮೀಣ ನಿರುದ್ಯೋಗ ಅಂತ ವರ್ಗೀಕರಣ ಮಾಡ್ತಾ ಹೋಗ್ತಾ ನಗರ ನಿರುದ್ಯೋಗ. ಫಸ್ಟ್ ನಾವು ಗ್ರಾಮೀಣ ನಿರುದ್ಯೋಗ ಮುಗಿಸಿ ಈ ಕಡೆ ಬರೋಣ. ಗ್ರಾಮೀಣ ನಿರುದ್ಯೋಗದೊಳಗೆ ಮರೆಮಾಚಿದ ನಿರುದ್ಯೋಗ ಮತ್ತು ಋತುಮಾನದ ನಿರುದ್ಯೋಗ ಅಂತಂದು ಅಲ್ಲಿ 2 ರೀತಿ ವರ್ಗೀಕರಣ ಮಾಡ್ತೀವಿ. ಇಲ್ಲಿ ಮರೆಮಾಚಿದ ನಿರುದ್ಯೋಗ, ಇನ್ನೊಂದು ಋತುಮಾನದ ನಿರುದ್ಯೋಗ ಅಂತ ನೋಡ್ತಾ ಹೋಗ್ತೀವಿ. ನಗರದೊಳಗೆ ಕೈಗಾರಿಕಾ ನಿರುದ್ಯೋಗ, ವಿದ್ಯಾವಂತ ನಿರುದ್ಯೋಗ ಅಂತಂದು ಕಾಣ್ತಾ ಹೋಗ್ತೀವಿ. ಹಾಗಾದರೆ ನಿರುದ್ಯೋಗದ ಇತರೆ ವಿಧಗಳಂತ ನೋಡೋದಾದ್ರೆ ಘರ್ಷಣಾತ್ಮಕ ನಿರುದ್ಯೋಗ, ದಿನಕೂಲಿ ನಿರುದ್ಯೋಗ, ರಚನಾತ್ಮಕ ನಿರುದ್ಯೋಗ, ತಾಂತ್ರಿಕ ನಿರುದ್ಯೋಗ, ಆವರ್ತ ನಿರುದ್ಯೋಗ, ದೀರ್ಘಕಾಲದ ನಿರುದ್ಯೋಗ ಅಂತಂದು ಇಷ್ಟು ವರ್ಗೀಕರಣ ಮಾಡ್ತವೆ. ನಮಗೆ ಪರೀಕ್ಷಾ ದೃಷ್ಟಿಯಿಂದ ಏನು ಮಾಡ್ತಾ ಹೋಗ್ಬೇಕು, ಇದಿಷ್ಟ ನೆನ್ಪಿಟ್ಕೋಬೇಕು. ಏನು, ಭಾರತದಲ್ಲಿ ನಿರುದ್ಯೋಗ ಅಂದರೆ ಗ್ರಾಮೀಣ ನಿರುದ್ಯೋಗ ಐತ್ರಿ, ನಗರ ನಿರುದ್ಯೋಗ ಐತ್ರಿ. ಗ್ರಾಮೀಣದೊಳಗೆ ಮರೆಮಾಚಿದ ನಿರುದ್ಯೋಗ ಐತ್ರಿ, ಋತುಮಾನದ ನಿರುದ್ಯೋಗ ಐತಿ. ನಗರದೊಳಗೆ ಕೈಗಾರಿಕಾ ನಿರುದ್ಯೋಗ ಐತ್ರಿ, ವಿದ್ಯಾವಂತ ನಿರುದ್ಯೋಗ ಐತಿ. ಎಷ್ಟು ನೆನಪಿಟ್ಟಂದ್ರೆ ಸಾಕು. ಮೊದಲು ಮರೆಮಾಚಿದ ನಿರುದ್ಯೋಗ ಅಂದರೆ ಅಂತ ಫಸ್ಟ್ ತಿಳ್ಕೊಂಡು, ಇದು ಏನಪ್ಪ ಅಂದ್ರೆ ಇದು ನೈಜ ಅಗತ್ಯಕ್ಕಿಂತ ಹೆಚ್ಚುವರಿ ಮಾನವ ಶಕ್ತಿಯನ್ನು ಹೊಂದಿರುವ ಕೆಲವು ಕೆಲಸಗಾರ ಶ್ರೀಮಂತ ಉತ್ಪಾದಕತೆಯ ಶೂನ್ಯವಾಗಿರುವ ನಿರುದ್ಯೋಗದ ಸನ್ನಿವೇಶವಾಗಿದೆ. ಅಂದ್ರೆ ಇದು ನೈಜ ಅಗತ್ಯಕ್ಕಿಂತ ಅಂದರೆ ಇಲ್ಲಿ ಸ್ವಲ್ಪ ಜನ ಇರ್ತಾರೆ, ಆದರೆ ಹೆಚ್ಚುವರಿ ಮಾನವ ಶಕ್ತಿಯನ್ನು ಹೊಂದಿರುವುದು ಕೆಲವು ಕೆಲಸಗಾರ ಶ್ರೀಮಂತ ಉತ್ಪಾದಕತೆ. ಎಷ್ಟು ಜನ ಹೋದ್ರೂ ಆ ಒಂದು ಎಕರೆಗೆ 60 ಕ್ವಿಂಟಲ್ ಬಂದಿದೆ. ಅಲ್ಲಿ 6 ಜನ ಕೆಲಸ ಮಾಡಿದ್ರೆ 1 ಎಕರೆ 60 ಕ್ವಿಂಟಲ್ ಜೋಳ ಬೆಳೆ. 100 ಜನ ಕೆಲಸ ಮಾಡ್ಯಾವಂದ್ರೂ 1 ಎಕರೆಗೆ 60 ಕ್ವಿಂಟಲ್ ಜೋಳ ಬರುತ್ತೆ. ಅಂದ್ರೆ ಈ ಒಂದು ಉದ್ಯೋಗವನ್ನು ಅಂತ ಕರಿತಾವೆ, ಈ ಒಂದು ಸನ್ನಿವೇಶ ಅಂತ ಕರಿತಪ್ಪದ ಮರೆಮಾಚಿದ ನಿರುದ್ಯೋಗ ಅಂತಂದು ಕರಿತಾವೆ. ಅಂದರೆ ಈ ಒಂದು ನಿರುದ್ಯೋಗ ಅಂದರೆ ಹೆಚ್ಚುವರಿ ಕಾರನ್ನು ಅಲ್ಲಿಂದ ತೆಗೆದು ಹಾಕಿದರೂ ಕೂಡ ಒಟ್ಟು ಉತ್ಪಾದನಾ ಪ್ರಮಾಣ ಕಡಿಮೆ ಆಗೋದಿಲ್ಲ. ಅದೇ ಹೇಳಿದೆ, ಈ 1 ಎಕರೆಗೆ ಹೋಗಿ 4 ಜನ ಕೆಲಸ ಮಾಡಿ 1 ಎಕರೆಗೆ ಎಷ್ಟು ಬರ್ತವೆ, 60 ಕ್ವಿಂಟಲ್. ಅದು 50 ಜನ ಹೋಗಿ ಮಾಡಿದ್ರು 1 ಎಕರೆ 60 ಕ್ವಿಂಟಲ್ ಬರ್ತದೆ. ಅಂದ್ರೆ ಇದೊಂದು ರೀತಿಯ ಮರೆಮಾಚಿದ ನಿರುದ್ಯೋಗ ಅಂತಂದು ಕರಿತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಮರೆಮಾಚಿದ ನಿರುದ್ಯೋಗ ಹೇಳಿದೆ, ಗ್ರಾಮೀಣ ವಲಯದಲ್ಲಿ ಸಾಮಾನ್ಯ ಕಂಡು ಬರ್ತಾ ಹೋಗ್ತಾವೆ. ಮನೆಯವರೆಲ್ಲರೂ ಹೋಗಿ ಕೆಲಸ ಮಾಡ್ತಾರೆ. ಅಲ್ಲಿ ಆಳು ಹಚ್ಚಿ ಮಾಡಿಸೋದು ಅಂತ, ಮನೆಯವ್ರು ಆಳು ಮಾಡೋದು ಅಂತ. ಆ 1 ಎಕರೆಗೆ ಎಷ್ಟು ಬರ್ಬೇಕು ಅಷ್ಟೇ ಬರ್ತಾ ಹೋಗ್ತದೆ. ಇದು ಮರೆಮಾಚಿದ ಒಂದು ನಿರುದ್ಯೋಗ ಅಂತಂದು ಕರಿತಾವೆ. ಎರಡನೇದು ಋತುಮಾನದ ನಿರುದ್ಯೋಗ ಅಂತ ನೋಡ್ತಾವೆ. ಕೃಷಿ ಮತ್ತು ಕೆಲವು ಕೈಗಾರಿಕೆಗಳಲ್ಲಿನ ವೃತ್ತಿಗಳು ಋತು ಸಂಬಂಧಿತವಾಗಿವೆ. ಅವು ವರ್ಷದಲ್ಲಿ ಒಂದು ನಿರ್ದಿಷ್ಟ ಋತುವಿನಲ್ಲಿ ಮಾತ್ರ ಉದ್ಯೋಗ ನೀಡ್ತಾ ಹೋಗ್ತವೆ. ಉದಾಹರಣೆಗೆ ಈ ಒಂದು ಋತುಮಾನದ ಉದ್ಯೋಗ ಅಂತ ಕಬ್ಬು ಕಡೆ ಬ್ಯಾಚ್. ಕಬ್ಬು ಕಡೆ ವರ್ಷ ಪೂರ್ತಿ ಇರೋದಲ್ಲ. ಯಾವಾಗ ವರ್ಷದ ಒಂದು ಕಬ್ಬು ಬೆಳೆದಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಕಬ್ಬನ್ನು ಕಟಾವು ಅವು 2 ರಿಂದ 3 ತಿಂಗಳು ಇರ್ತದೆ. ಇವಾಗ ಈ ಒಂದು ಸನ್ನಿವೇಶ ಏನಂತ ಕರಿತಪ್ಪ ಅಂದ್ರೆ ಋತುಮಾನದ ನಿರುದ್ಯೋಗ ಅಂತಂದು ಕರಿತಾರೆ. ಅಂದ್ರೆ ಇವು ಕೃಷಿ ಮತ್ತು ಕೆಲವು ಕೈಗಾರಿಕೆಗಳನ್ನು ವೃತ್ತಿಗಳು ಅಂದ್ರೆ ವರ್ಷದಲ್ಲಿ ಒಂದು ನಿರ್ದಿಷ್ಟ ಋತುವಿನಲ್ಲಿ ಏನು ಕಾಣ್ತಾ ಹೋಗ್ತೀವಿ, ಈ ಒಂದು ಉದ್ಯೋಗವನ್ನು ಕಾಣ್ತಾ ಹೋಗ್ತೀವಿ. ಈ ರೀತಿ ಕೆಲಸ ಅಥವಾ ಚಟುವಟಿಕೆಗಳು ನಿರತರಾಗಿರುವ ಜನರು ಇತರೆ ಋತುವಿನಲ್ಲಿ ನಿರುದ್ಯೋಗಿಗಳಾಗಿ ಉಳಿಬೇಕು. ಅಂದ್ರೆ ಈ ಕಬ್ಬು ಕಡೆ ಇರ್ತಾರಲ್ಲಪ್ಪ, ಉದಾಹರಣೆಗೆ ಇವ್ರು ಏನು ಮಾಡ್ತಾ ಹೋಗ್ತಾರೆ, ಕಬ್ಬು ಬಂದಂಥ ಸಂದರ್ಭ 2-3 ತಿಂಗಳು ಕೆಲಸ ಮಾಡ್ತಾರೆ. 2-3 ತಿಂಗಳು ಕೆಲಸ ಮಾಡಿ ಮ್ಯಾಕೆ ಇನ್ನು ತಿಂಗಳು ಖಾಲಿ ಇರ್ತಾರೆ. ಹಾಗಾಗಿ ಇವರನ್ನು ಯಾವ ಒಂದು ನಿರುದ್ಯೋಗಿಗಳು ಅಂತ ಕೇಳಿದಪ್ಪ ಅಂದ್ರೆ ಋತುಮಾನದ ನಿರುದ್ಯೋಗಿಗಳು ಅಂತಂದು ಕರಿತಾ ಹೋಗ್ತಾವೆ. ಮತ್ತು ಇನ್ನೊಂದು ನೋಡ್ತಾ ಹೋಗೋಣ, ಐಚ್ಛಿಕ ನಿರುದ್ಯೋಗ. ಯಾವುದು ಐಚ್ಛಿಕ ನಿರುದ್ಯೋಗ? ಇದು ವ್ಯಕ್ತಿಯ ಸ್ವತಃ ಆಯ್ಕೆಯ ನಿರುದ್ಯೋಗವಾಗಿದೆ. ಯಾರು ಹೆಚ್ಚಿನ ಆಸ್ತಿಗಳನ್ನು ಹೊಂದಿದ್ದಾರೋ ಮತ್ತು ಯಾರು ಯಾವುದೇ ಶ್ರಮವಿಲ್ಲದೆ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೋ ಅವರು ಚಾಲ್ತಿಯಲ್ಲಿರುವ ಕೂಲಿ ದರದಲ್ಲಿ ಕೆಲಸ ಮಾಡಲು ಇಚ್ಛಿಸುವುದಿಲ್ಲ. ಇವರು ಐಚ್ಛಿಕ ನಿರುದ್ಯೋಗಿಗಳಾಗಿರ್ತಾರೆ. ಅಂದ್ರೆ ನಂದು ಆಯ್ಕೆ ಕೆಲಸ ಮಾಡೋಕ್ಕೂ ನಾನು ನಿರುದ್ಯೋಗಿ ಅಂದ್ರೆ ಅನ್ಕೊಳ್ಳೋದು. ಅಂದ್ರೆ ಒಬ್ಬ ವ್ಯಕ್ತಿಯು ಸ್ವತಃ ಆಯ್ಕೆಯ ನಿರುದ್ಯೋಗಿ ಇರ್ತಾನೆ. ನೀವು ಹೇಳೋದೇ ಬೇಡ, ಅವನಾಗಿರ್ತಾನೆ ನಾನು ನಿರುದ್ಯೋಗಿ. ಯಾವಾರಪ್ಪ
ಯಾರು ಹೆಚ್ಚಿನ ಆಸ್ತಿಗಳನ್ನು ಹೊಂದಿರ್ತಾರೋ ಅಂದ್ರೆ ಮನ್ಯಾಗ ಸಿಕ್ಕಾಪಟ್ಟೆ ಆಸ್ತಿ ಇರ್ತದೆ. ಮತ್ತು ಯಾರು ಯಾವುದೇ ಶ್ರಮವಿಲ್ಲದೆ ನೆಮ್ಮದಿ ಜೀವನ ನಡೆಸುತ್ತಾರೋ ಅಂದ್ರೆ ಮತ್ತೆ ಆಸ್ತಿ ಐತಂತಲೇ ಮತ್ತೇನು ಕಷ್ಟಪಟ್ಟು ಜೀವನ ಮಾಡ್ತಾರೆ, ಕಷ್ಟಪಟ್ಟು ಜೀವನ ಪಡೆದಲ್ಲಿ ನೆಮ್ಮದಿ ಜೀವನ ನಡೆಸ್ತಾರೆ. ಮತ್ತು ಚಾಲ್ ತಿಳ್ಕೊಳ್ಳಿ, ಅವ್ರಿಗೆ ಏಟಿದ್ರೂ ಒಂದು ಹೈ ಲೆವೆಲ್ ಸ್ಯಾಲ್ರಿನ ಬೇಕು. ಹಾಗಾಗಿ ಇಂಥ ಒಂದು ವ್ಯಕ್ತಿಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಐಚ್ಛಿಕ ನಿರುದ್ಯೋಗಿಗಳು ಅಂತಂದು ಕರಿತಾ ಹೋಗ್ತೀವಿ. ಪರೀಕ್ಷಾ ದೃಷ್ಟಿಯಲ್ಲಿ ಮರೆಮಾಚಿದ ನಿರುದ್ಯೋಗಿ ಮತ್ತು ಋತುಮಾನದ ನಿರುದ್ಯೋಗದ ಬಗ್ಗೆ ಸಾಕಷ್ಟು ಪ್ರಶ್ನೆ ಆಗ್ತವೆ. ಈ ಒಂದು ಮರೆಮಾಚಿದ ನಿರುದ್ಯೋಗ ಮತ್ತು ಋತುಮಾನ ನಿರುದ್ಯೋಗ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆ ಆಗಿರೋದು ಕಾಣ್ತದೆ. ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಆಡಮ್ ಸ್ಮಿತ್ ಅವರ ಪ್ರಮುಖ ಗ್ರಂಥ ಸಂಪತ್ತುಗಳ ಅಧ್ಯಯನ ನೋಡಂತೇಳಿ. ಕ್ಷಮೆ ಇರಲಿ. ಈ ಒಂದು ಪ್ರಶ್ನೆಗಳ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಏನಪ್ಪ ಅಂದ್ರೆ ಆಡಮ್ ಸ್ಮಿತ್ ಅವರ ಪ್ರಮುಖ ಗ್ರಂಥ ಯಾವುದಪ್ಪ ಅಂದ್ರೆ ರಾಷ್ಟ್ರಗಳ ಸಂಪತ್ತು ಕೃತಿ. ಯಾವಾಗ ಬರಿತಾ ಹೋಗ್ತಾರಪ್ಪ ಅಂದ್ರೆ 1776 ಒಳಗೆ. ಜೀತ ಕಾರ್ಮಿಕ ನಿರ್ಮೂಲನಾ ಕಾಯ್ದೆ 1976 ಜಾರಿಗೆ ಆಗ್ತೈತಿ. ಕಾರ್ಮಿಕ ಶ್ರೀಮಂತನ ಉತ್ಪಾದನೆ ಶೂನ್ಯ ಆಗಿದ್ದಾಗ ಇದು ಮರೆಮಾಚಿದ ನಿರುದ್ಯೋಗ ಅಂತ ಕರಿತಾ ಹೋಗ್ತೀವಿ. ಶ್ರಮ ವಿಭಜನೆ ಏನಾಗ್ತದೆ ಅಂದ್ರೆ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಶ್ರಮ ವಿಭಜನೆಯು ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕಾಯ್ದೆ ಜಾರಿಗೊಳಿಸಿದ ವರ್ಷ ಯಾವುದಪ್ಪ ಅಂದ್ರೆ 1986. ಇದಿಷ್ಟೇನಪ್ಪ ಅಂದ್ರೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳಾಗ್ತಾವೆ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.